ಮನುಷ್ಯ ಈ ಜಗತ್ತಿನಲ್ಲಿ ಬಂದ ಬಳಿಕ ಹೋಗುವ ದಾರಿಯನ್ನು ಸ್ವಲ್ಪ ನಾವೆಲ್ಲ ಸ್ವಚ್ಛ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ ನಾವು ಬರುವಾಗ ಅಲ್ಲಿ ಹುಲ್ಲ ಕಸ ಎಲ್ಲ ಬಿದ್ದಿತ್ತು ಅಂತಂದ್ರೆ ಓಣ್ಯಾನವ್ರು ಹೋಗೋರು ಬರೋರು ಏನಂತಾರ? ಓಣ್ಯಾನವ್ರು ಹೋಗೋರು ಬರೋರು ಏನರಲ್ಲಿ 12ನೇ ಶತಮಾನದೊಳಗೆ ಬಸವಣ್ಣನ ಅಂದ ನೋಡ್ರಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೆಯೂ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗ. ನಮ್ಮ ಮನೆ ಮುಂದೆ ಕಸ ಹೊಲಸ ಕಲ್ಲ ಕಂಟಿ ಹುಲ್ಲು ಎದ್ದಿತ್ತಂದ್ರೆ ಮಂದಿ ಏನತ್ತಾರಂದ್ರೆ ಈ ಮನೆಯೊಳಗೆ ಮಾಲಕರಿಲ್ಲ, ಒಂದು ಊರು ಬಿಟ್ಟು ಹೋಗಿರ್ಬೇಕ, ಇಲ್ಲ ಅಂದ್ರೆ ಎಲ್ಲರೂ ಒಮ್ಮೆ ಎಲ್ಲರ ಮ್ಯಾಲರ ಹೋಗಿರ್ಬೇಕೆಲ್ಲ. ಮತ್ತು ಮನೆ ಬಾಗಲ ಭಾಳ ದಿವಸ ಹಿಕ್ಕಿತ್ತು ಅಂದ್ರೆ ಮನೆಯೊಳಗೆ ಮನೆಯೊಡೆಯನಿಲ್ಲ. ಅಲ್ಲಿ ಹೆಂಗೆ ಕಲ್ಪನಾ ಮಾಡ್ತೀರಲ್ಲ ಹಂಗೆ ಇದು ಒಂದು ಮನಿ ಅದಲ್ಲ, ಇದು ಭಗವಂತ ಕೂಡಿರ್ತಕ್ಕಂಥ ಮನೆ. ಇದು ಈ ಹೃದಯದೊಳಗೆ ಯಾರು ಇರ್ತಾರಂತಂದ್ರೆ ಪರಮಾತ್ಮನ ವಾಸ ಇರ್ತದೆ. ಇಲ್ಲಿ ಪರಮಾತ್ಮ ಈ ಮನೆಯೊಳಗೆ ಬಂದು ಕೂಡಿರ್ಬೇಕಾದ್ರೆ, ಈ ಹೃದಯವೆಂಬ ಮನೆಯೊಳಗೆ ಬಂದು ಕೂಡಿರ್ಬೇಕಾದ್ರೆ ಈ ಮನೆ ಎಷ್ಟು ಸ್ವಚ್ಛ ಇರಬೇಡ, ಈ ಮನೆ ಎಷ್ಟು ಸ್ವಚ್ಛ ಇರಬೇಡ. ಬಹಳ ಹೊಲಸಿತ್ತು ಅಂತಂದ್ರೆ ಪರಮಾತ್ಮ ಬರುದಲ್ರಿ, ಓಣ್ಯಾನವರ ಬರಂಗಿಲ್ಲ. ಅವ್ರೇನು ಸರಿ ಇಲ್ಲ ತೆಗಿಪ್ಪ, ಮಾತಿನ್ಯಾಗ ಮಾತಿಲ್ಲ, ಕೊಟ್ಟವ್ರದ್ದು ಕೊಡಂಗಿಲ್ಲ, ಬಾಯಿ ಸುದ್ದಿಲ್ಲ, ಮನಸ್ಸು. ದೇವ್ರು ಬೇಡ್ರಿ, ಮಂದಿನ ಬರಂಗಿಲ್ಲ. ನಮ್ಮ ಬಂದವ್ರಿಗೆ ಒಂದು ಮಾತು ಬಿರುಸು ಮಾತಾಡಿಬಿಡ್ರಿ, ಅವ್ರು ಎಂದೂ ನಿಮ್ಮ ಮನೆಗೆ ಬರಂಗಿಲ್ಲ ಹೊಳ್ಳಿ. ಹೌದ್ರಿ? ಬಂದವ್ರಿಗೆ ಒಂದು ಸ್ವಲ್ಪ ನಾವು ಏನಾರ ಅಂದು ಬಿಟ್ಟಿವಂದ್ರೆ ಅವ್ರದ್ದೇನು ಬಾಯಿ ಎತ್ತಾರ ನೌಕ. ಯಾರಿಗೇನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನಿಲ್ಲ ಅಂತ ತಿಳ್ಕೊಂಡ ನಮ್ಮ ಮನೆಗೆ ಬರೋದಿಲ್ಲ, ಬಿಡ್ತಾರೆ. ಹಂಗೆ ನಮ್ಮ ಹೃದಯದೊಳಗೆ ಎಲ್ಲ ಹೊಲಸು ಗುಣಗಳು ತುಂಬಿದ್ದು ಅಂತಂದ್ರೆ ಹೆಂಗೆ ಪರಮಾತ್ಮ ಒಲಿತನ? ದಾರಿನ ಸ್ವಚ್ಛ ಇಲ್ಲಲ್ಲ. ನಮ್ಮ ಹೊಲಕ್ಕೆ ಹೋಗೋ ದಾರಿಗಳು ಚಂದ ಸೈಕಲ್ ಮೋಟ್ರ್ ಹೋಗುವಂಗಿದ್ದು ಅಂತಂದ್ರೆ ಚಲೋಪ. ಅದ್ರಾಗ ಹೊಲದ್ದು ಈಗಿನ ನೋಡ್ಬೇಕ್ರಿ ದಾರಿಗಳು ಹೆಂಗಂತಂದ್ರೆ ಈ ಕಡೆ ಇವರು ಒತ್ತಿ ಬಂದಿರ್ತಾರ, ಈ ಕಡೆ ಇವರು ಒತ್ತಿ ಬಂದಿರ್ತಾರ. ಒಂದು ಟ್ಯಾಕ್ಟ್ರಿ ಇದರಿಗೆ ಬಂದು ಎದುರುಗಡೆ ಸೈಕಲ್ ಮೋಟ್ರ್ ಬತ್ತಂದ್ರೆ ಅವ್ನು ಹೊತ್ಕೊಂಡ ಹೋಗೋದು ಹೆಗಲ ಮ್ಯಾಗ. ಕ್ರಾಸಿಂಗ್ ಆಗಕ್ಕೆ ದಾರಿನ ಇಲ್ಲ. 20 ಎಕರೆ ಹೊಲ ಅದ, ದಾರ್ಯಾಗ ಬಂದು ಮೇವು ಹಚ್ಚೋದು ನಮ್ಮ ಮಂದಿ ರೈತರು. ದಾರ್ಯಾಗ ಅವರ ಹಾಯ್ತಾರಲ್ಲಿ, ಮತ್ತೆ ಬೇರೆ ಯಾರೂ ಇಲ್ಲ. ಅವರ ಹಾಯವರು, ದಾರಿನೂ ಅವರ ಹತ್ತಿ ಮಾಡೋರು. ಅದ ದಾರಿ ಹೊಲಸಿತ್ತು ಅಂದ್ರೆ, ಚಲೋ ಇರಲಿಲ್ಲ ಅಂದ್ರೆ ಹೋಗಾಕ ತೊಂದರೆ ಆಕತ್ತೆ ಮನುಷ್ಯನಿಗೆ. ಹಂಗೆ ನಾವು ಭಗವಂತನ ಹತ್ತಿರ ಹೋಗಬೇಕಾದ್ರೆ ನಮ್ಮ ಎಲ್ಲ ವ್ಯವಸ್ಥೆಗಳು ಕಾಯ ವಾಚ ಮನಸ್ಸ ನಿಜಗೊಂಡ್ರಂತಾರಲ್ಲ, ಎಂತೊಲಿವನೋ ಹೆಂಗೆ ಒಲಿತಾನೋ ದೇವ್ರ. ಒಲಿ ಅಂದ್ರೆ ಭಾಳ ನಾವು ಹಂಗ ಗುಡಿ 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 ಅಡ್ಡಾಡಿದ್ರೆ ದೇವ್ರು ಒಲಿತಾನಂತೀರಿ. ಅಭಿಷೇಕ ಮಾಡಿ 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 ಆ ಕಲ್ಲಿನ ದೇವರ ಸೌದಿತ ಹೊರತಾಗಿ ನಮ್ಮ ಮನಸ್ಸು ಪರಿಶುದ್ಧ ಆಗಲಿಲ್ಲ ಅಂದ್ರೆ ಏನದು? ಅಭಿಷೇಕ ನೀವು ಎಷ್ಟು ಆ ದೇವರಿಗೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಅಭಿಷೇಕ ಮಾಡ್ರಿ. ಹಾಲಿನಂಗೆ ನಿಮ್ಮ ಮನಸ್ಸಾಗಬೇಕು. ನಿಮ್ಮ ಮನಸ್ಸ ಹಾಲಿನಂಗಾಗಬೇಕು. ನೀವು ಗುಡಿಗೆ ಹೋಗೋದು ಬೇಡ, ಅವನ ನಿಮ್ಮ ಗುಡಿಗೆ ಬರ್ತಾನೆ, ನಿಮ್ಮ ಮನೆಗೆ ಬರ್ತಾನೆ. ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ನಿಜಗೊಂಡ್ರು ಬಹುತೇಕ ಅವ್ರಿಗೆ ಸಿಟ್ಟು ಬಂದು ಬಿರುಶಿಲೆ ಅಂದ್ರು ಏನೋ, ನಾ ಹೆಂಗತ್ತನ್ಲ ಹಂಗೆ ಬರ್ದಾರ ಅವ್ರು. ಹಂಗಿಲ್ಲ, ಅವ್ರು ಹೆಂಗೆ ಬರ್ದಾರ ನಾ ಹಂಗೆ ಅಣ್ಣಾಕತ್ತೀನಿ. ಹೌದಿಲ್ಲ? ಎಂತೊಲಿವನೋ
ತನಗಿನ್ನೆಂತೊಲಿವನೋ ಕರಣತ್ರಯದ ದೋಷಮಿರೇ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ. ನೋಡ್ರಿ ಹೆಂಗ ಒಲಿತನ ಪರಮಾತ್ಮ. ನಿನ್ನ ಶರೀರ ಸ್ವಚ್ಛಿಲ್ಲ, ನಿನ್ನ ಮನಸ್ಸು ಸ್ವಚ್ಛಿಲ್ಲ, ನಿನ್ನ ಕಣ್ಣು ಸ್ವಚ್ಛಿಲ್ಲ, ನಿನ್ನ ಬಾಯಿ ಸುದ್ದಿಲ್ಲ, ನಿನ್ನ ಕಿವಿ ಚಲೋ ಕೇಳಂಗಿಲ್ಲ. ದೇವ್ರು ಒಲಿತಾನ್ರಿ. ಮನ್ಯಾಗ ಗಂಡನ ಒಲಿಯಂಗಿಲ್ರಿ ಅವ, ದೇವ್ರು ದೂರ ಉಳಿತು. ಮನ್ಯಾಗ ಗಂಡ ಒಲಿಯಂಗಿಲ್ಲ, ಮನ್ಯಾಗ ಮಕ್ಕಳು ಒಲಿಯಂಗಿಲ್ಲ, ಪ್ರೀತಿಸಂಗಿಲ್ಲ, ನಮ್ಮನ್ನು ಗೌರವಿಸಂಗಿಲ್ಲ. ಓಣ್ಯಾನವ್ರಂತೂ ಮೊದಲ ನಮ್ಮನ್ನು ದೂರ ಹಿಡಿತಾರ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಈ ಮೂರೂ ಒಂದು ಸ್ವಲ್ಪ ತೊಳಿಬೇಕು ನೋಡ್ರಿ. ನಾವು ಏನೇನು ತೊಳಿಬೇಕ್ರಿ? ಒಂದು ಕಾಯ ಅಂದ್ರೆ ಶರೀರ. ನೀವಂತಿರ್ಬೇಕು ದಿವಸ ತೊಳೆದು 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 ಸಾಕಾಗ್ಯದ ರೀ ಸ್ವಾಮಿ, ನಮಗೆ ಸಾಬೂನು ಕಂಪ್ನಿನ ಬಾದಾಗ್ಯಾವ, ನಮ್ಮ ಶರೀರ ಸ್ವಚ್ಛ ಆಗವಲ್ತು. ಹೌದಿಲ್ಲ? ಅದಕ್ಕೆ ಬಸವಣ್ಣವ್ರು ಅಂತಾರೆ ನೋಡ್ರಿ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ. ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯ. ಮನ ಮಾಸಿದೊಡೆ ನೋಡ್ರಿ ಎಷ್ಟು ಚಂದ ಬರೀತಾರೆ. ತಲೆ ಹೊಲಸಾಯ್ತಂದ್ರೆ ಏನ್ ಮಾಡ್ತೀರಿ? ಏನ್ ಮಾಡುದದ ರೀ ಸ್ವಾಮಿ? ಅಂಗಡಿಗೆ ಹೋಗುದದ, ಶಾಂಪೂ ಸರ ತರುದದ, ಹಾಕೋದು, ತಿಕ್ಕುದು, ಸ್ವಚ್ಛ ಆಗಿ ಬಿಡ್ತದ. ಮುಂದೆ ತೊಡೆ ದಿವ್ಸಕ್ಕೆ ಪೂರ ಸ್ವಚ್ಛ ಆಗತ್ತದ, ಕೂದಲ ಪದ ಎಲ್ಲ ಹೋಗಿ. ಆ ಶಾಂಪೂ ಹಂಗದಾವ್ರಿ. ಮತ್ತೆ ನಿಮ್ಗೆ ಗೊತ್ತಿರ್ಬೇಕು, ಶಾಂಪೂ ಕಂಪ್ನಿ ಯಾರು ತಯಾರು ಮಾಡ್ಯಾರ ನೋಡ್ರಿ, ಅದ ಕಂಪ್ನಿ ಅವ್ರನ್ನ ಅದನ್ನು ಕರ್ಗ ಮಾಡೋದು ಅವರ ತಯಾರು ಮಾಡ್ಯಾರ್ರಿ. ಮೊದಲು ಬೆಳಗ ಮಾಡಾಕ, ಹಿಂದಿಗಡೆ ಕರ್ಗ ಮಾಡಾಕ. ನೋಡ್ರಿ ನಮಗೆ ಗೊತ್ತೇ ಇಲ್ಲದು. ಈ ತಲೆ ಮೊದಲು ಎಲ್ಲರೂ ಕರ್ಗಣ ಇರ್ತಿದ್ದು ರೀ. ಇವು ಶಾಂಪೂ ಯಾವಾಗ ಬಂದಿಲ್ಲ ಆಗ ಬೆಳ್ಳಗಾಗಕತ್ತಿದ್ದು ನಮ್ಮವು. ಹಿಂದಿನವ್ರು ನಮ್ಮ ತಾಯಂದಿರ ಮುಖ ನೋಡ್ರಿ, ಅವರು ಹೆಂಗಂದ್ರೆ ಟಳ 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 ಹೊಳಿತಾವು, ಅಷ್ಟು ಕಳ ಮಿಂಚತತಿ ನಮ್ಮ ಆಯಿಗಳು ಮುಖದ ಮ್ಯಾಗ. 60-70 ವರ್ಷದ ಆಯಿಗಳ ಮುಖ ಹಂಗಿರ್ತಾವೆ. ಈಗ 20 ವರ್ಷದವ್ರ ಮುಖ ನೋಡ್ಬೇಕು, ಅದೇನು ಎಲ್ಲ ಹಚ್ತಿರ್ಲ ಮೇಕಪ್, ಅದು ಹಚ್ಚಿದ್ರೆ ಅಟ್ಟ ಚಂದವು, ಅದನ್ನು ತೆಗೆದ್ರೆ ಒರಿಜಿನಲ್ ಅವ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ. ಹಂಗೆ ಅಲ್ಲಿ ಯಾವುದೋ ಹೈಬ್ರೋನೋ ಏನು ಹೋಗುದ ಅಲ್ಲಿ ಹೋಗಿ ಹಂಗೆ ತಿಂಗಳಿಗೊಮ್ಮೆ. ಆ ನಂತರ ನಿಮ್ಗೆ ಗೊತ್ತಿರ್ಬೇಕ್ರಿ, 10 ವರ್ಷಕ್ಕೆ 20 ವರ್ಷದವರು ಹೆಂಗಂತಂದ್ರೆ ನೋಡಾಕ ಆಯಿಗೊಳಗತೇನ ಕಾಣ್ತಾರೆ, ಹೈಬ್ರೋ ಮಾಡಿಸ್ಕೊಳ್ಳಾರ್ದಾಗ. ಮಾಡಿಸ್ಕೊಂಡ್ರೆ ಅಟ ಚಲೋ ಅವ್ರು. ಇವ ದೇವರ ಪರಮಾತ್ಮ ನಮ್ಮ ಮುಖದ ಸೌಂದರ್ಯ ನೋಡಂಗಿಲ್ಲ, ನಮ್ಮ ದೇಹದ ಸೌಂದರ್ಯ ನೋಡಂಗಿಲ್ಲ, ನಮ್ಮ ಮನೆಯ ಸಿರಿವಂತಿಕೆಯನ್ನು ನೋಡಂಗಿಲ್ಲ, ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ನೋಡಂಗಿಲ್ಲ. ಪರಮಾತ್ಮ ನೋಡೋದು ನಿಮ್ಮಲ್ಲಿರ್ತಕ್ಕಂಥ ಪರಿಶುದ್ಧವಾದ ಭಕ್ತಿಯನ್ನು ನೋಡ್ತಾನ, ಪರಿಶುದ್ಧವಾದ ಮನಸ್ಸನ್ನು ಮಾತ್ರ ನೋಡ್ತಾನ ಪರಮಾತ್ಮ. ಇದು ಬಿಟ್ಟರೆ ಬೇರೆ ಏನೂ ನೋಡೋದಿಲ್ಲ. ತಲೆ ಹೊಲಸಾಯ್ತಂದ್ರೆ ನಮ್ಮ ತಾಯಂದಿರು ಶಾಂಪೂ ಹಾಕಿ ಸ್ವಚ್ಛ 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 ತೊಳಿತೀರಿ ಅವ. ಇನ್ನು ನಮ್ಮ ಆಯ್ಗೊಳ್ದ ಒಂದೊಂದು ಅವ್ರು ಕಟಕ ರೊಟ್ಟಿನೇ ತಿಂತಾರ್ರಿ ಅವ. ಮತ್ತು ಹಲ್ಲಟ್ಟು ಗಟ್ಟಿದಾವ. ನಿಮ್ಗೆ ಗೊತ್ತಿರ್ಬೇಕು, ನಮ್ಮಲ್ಲಿ ಹಳ್ಳಿಂದ ದಿಲ್ಲಿಯವರಿಗೆ ನಾಟಕ ಮಾಡ್ತಾರ್ರಿ ಯಾರು, ನಮ್ಮ ರಾಚಯ್ಯ ಸ್ವಾಮಿಗಳು ಅಂತೇಳಿ. ರಾಚಯ್ಯ ಸ್ವಾಮಿಗಳು ಅವ್ರಿಗೀಗ ಸದ್ದ 85-90 ವರ್ಷದವು. ಈಗ ಸದ್ಯಾನೂ ಕಟಕ ರೊಟ್ಟಿ ತಿಂತಾರ ಅವ್ರು, ಕಟಕ ರೊಟ್ಟಿ. ಆದರೆ 20-30 ವರ್ಷದವ್ರು 40 ಹಲ್ಲು ಹಾಕ್ಸಿರ್ತಾರ ಒಟ್ಟು. ಎಷ್ಟು ಹಲ್ಲದಾವ ಒಟ್ಟು ಹಾಕ್ಸಿರ್ತಾರೆ ಈಗಿನವ್ರು. ಹಿಂದಿನ ಆಯ್ಗಳು ತಲೆ ನೋಡ್ರೆ ಇಷ್ಟು ಕರ್ಗ ಕೂದ್ಲವರು. ಯಾಕಂದ್ರೆ ಅವ್ರು ಹಚ್ಚಿದ ಔಷಧಿ ಹೆಂಗೆ ಅಂತೀರಿ ನೀವು? ಎಂಥದ್ದು ಅದೇನು ಸೀಗಿಕಾಯಿ. ನಮ್ಮ ಮಾಯಿಗಳು ಹಿಂದೆ ಎರ್ಕೊಳ್ಳೋದಿತ್ತಂದ್ರೆ ಒಂದು ದೊಡ್ಡ ಬೋಗಾಣಿಯೊಳಗೆ ಇಟ್ಟು ಸೀಗಿಕಾಯಿ ಹಾಕಿ ಕಳ್ಳ 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 ಅದನ್ನು ಕುದಿಸಿ ತಲೆಗೆ ಹಚ್ಕೊಂಡ್ರೆ ಆಯ್ಗಳು ಕೂದ್ಲಿ ಈಗೂ ರೇಷ್ಮೆಗತೆ ಅದಾವು, ಮತ್ತು ಈಗೂ ಕರ್ಗದಾವು. ನಮ್ಮವರು ನೋಡ್ಬೇಕ್ರಿ, ನಮ್ಮ ಈಗಿನ ಮಂದಿದೆಲ್ಲ. ಮಂಡೆ ಮಾಸಿದೊಡೆ ತಲೆ ಹೊಲಸಾಯ್ತಂದ್ರೆ ಶಾಂಪೂ ಹಾಕೊಂಡು ಸ್ವಚ್ಛ ಮಾಡ್ತೀರಿ. ಶರೀರ ಹೊಲಸಾಯ್ತು ಅಂದ್ರೆ ಸಾಬಣ ಹಚ್ಚಿ ಜಳಕ ಮಾಡಿ ಮಹಾಮಜ್ಜನವ ಮಾಡ್ತೀರಿ.
ಅರಿವಿ ಹೊಲಸಾದು ಅಂದ್ರೆ ಮಡಿವಾಳರಿಗೆ ಕೊಟ್ಟು ಅವತರನ್ನ ಬಟ್ಟಿ ಮಾಡಿಸ್ತೀರಿ, ಇಸ್ತ್ರಿ ಮಾಡಿಸ್ತೀರಿ. ಮನಮಾಸಿದೊಡೆ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ? ತಲೆ ಹೊಲಸಾದ್ರೆ ಶಾಂಪು ಹಚ್ಕೋತೀರಿ, ಅರಿವಿ ಹೊಲಸಾದ್ರೆ ಒಗದು ಇಸ್ತ್ರಿ ಮಾಡಿ ಹಾಕೋತೀರಿ, ಮೈ ಹೊಲಸಾದ್ರೆ ಸಾಬನ ಹಚ್ಚಿ ತೊಳ್ಕೋತೀರಿ. ಆ ನಂತರ ಒಳಗಿರತಕ್ಕಂಥ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ ಅವ್ವ ನೀವು? ಅದಕ್ಕೇನದ? ನಮಗೇನು ಗೊತ್ತಿಲ್ಲರಿ ಸ್ವಾಮಿ, ಮತ್ತು ಅದಕ್ಕೇನದ ನೋಡ್ರಿ. ಮತ್ತು ನೀವೇನಾರ ಅದಕ್ಕೊಂದು ಸಾಬೂನು ಪುಡಿ ಇತ್ತಂದ್ರೆ ಕೊಡ್ರಿ, ಬಕೆಟ್ದಾಗ ಹಾಕೊಂಡು ಅಳಿಗಾಡ್ಸಿ. ಯವ್ವ ಅದಕ್ಕೆ ಮನಸ್ಸು ಸ್ವಚ್ಛ ಆಗಂಗಿಲ್ಲ, ಕೋಟ ಸ್ವಚ್ಛ ಆಕೈತೆ. ಅದಕ್ಕೆ ಮನಸ್ಸು ಸ್ವಚ್ಛ ಆಗಂಗಿಲ್ಲ ರೀ, ಕೋಟ ಸ್ವಚ್ಛ ಆಗ್ತದೆ. ಕಾರಣ ಏನು ಅಂತಂದ್ರೆ ನಾವು ಈ ಪರಿಶುದ್ಧವಾದ ಮನಸ್ಸಿನಿಂದ ಮಾತ್ರ ಪರಮಾತ್ಮನನ್ನು ನೋಡಲಿಕ್ಕೆ ಬರ್ತದೆ. ಅದಕ್ಕೆ ನಿಜಗೊಂಡ್ರು ಒಂದು ಕಡೆ ಬರೀತಾರೆ ನೋಡ್ರಿ, ಅದೇ ಪದ್ಯದೊಳಗೆ ಕೊನೆಗೆ ಬರೀತಾರೆ ಅವರು, ಜನರೊಲಿಯದ ಕಾರ್ಯದ ಎರಕ ಅನಿಷ್ಟ ಚಿಂತನೆ ಅನ್ಯಧನ ಸತಿಯರ ಆಕಾಂಕ್ಷೆ. ನೋಡ್ರಿ ಆ ಪದ್ಯದೊಳಗೆ ಎಲ್ಲನೂ ಬರೀತಾರೆ. ಏನಂತಂದ್ರ ಜನರೊಲಿಯದ ಕಾರ್ಯದೆರಕ. ಮಂದಿದ ಒಂದೀಟು ನಮಗೆ ಸರಿನ ಬರಂಗಿಲ್ಲ. ಏನು ನಂಬ ತಪ್ಪೋ ಅವ್ರ ತಪ್ಪು ರೀ. ಅವ್ರ ಮನ್ಯಾಗ ಅವ್ರು ಹೆಂಗೆ ಬೇಕು ಹಂಗೆ ಅದಾರ ಅವ್ರು. ನಾವು ಕುಂಡ್ರಬೇಕು, ಕುಂಡ್ರಬಾರ್ದು. ನೋಡಿ ಹೆಂಗೆ ಮಾಡಾಕತ್ತಾಳ, ನಿನಗ್ಯಾಕೆ ಬೇಕಾ, ಹೆಂಗೆ ಯಾಕೆ ಮಾಡೋರಕತ್ತ? ಒಟ್ಟೆ ಕುಂಡ್ರಕ್ಕಾಗಂಗಿಲ್ರಿ. ಈ ಮನಸ್ಸನ ಹಂಗದನೋ ಏನು ಮುಂದಿನ ಹಿಂಗದಾರೋ ಯಾಕೋ ಗೊತ್ತಿಲ್ಲ. ಇನ್ನೊಬ್ಬರದ ನೋಡಿ ಖುಷಿ ಪಡು ಮಂದಿನೇ ಇಲ್ಲ. ಹೊಟ್ಟೆ ಕಿಚ್ಚೆ ಪಡ್ತೀವಿ ನಾವೆಲ್ಲ, ಯಾಕೋ ಗೊತ್ತಿಲ್ಲ. ಮನಸ್ಸ ಅಷ್ಟು ಡ್ಯಾಮೇಜ್ ಆಗ್ಯದ ನೋಡ್ರಿ. ನಮ್ಮೆಲ್ಲರ ಮನಸ್ಸ ಅಷ್ಟು ಡ್ಯಾಮೇಜ್ ಆಗ್ಯದ. ಒಂದು ಊರಿತ್ತು. ಆ ಊರಂದ್ರೆ ಏನು, ಸಣ್ಣ ಊರದು, ಭಾಳ ದೊಡ್ಡ ಕಾಡಿನೊಳಗೆ ಒಂದು 50 ಮಣಿ, ಬರೀ ಒಂದು 50 ಮಣಿ. ಆ 50 ಮನೆಗಳಿಗೆ ಕತ್ತಲದೊಳಗೆ ರಾತ್ರಿ ಬೆಳಕ ಇದ್ದಿದ್ದಿಲ್ಲ. ಅವರಿಗೆ ರಾತ್ರಿ ಬೆಳಕ ಇದ್ದಿದ್ದಿಲ್ಲ. ಅಲ್ಲಿ ಎಲೆಕ್ಟ್ರಿಕಲ್ ಸಿಟಿ ಇರಲಿಲ್ಲ, ಕರೆಂಟ್ ಇನ್ನೂ ಆ ಊರಿಗೆ ಆ ಮನೆಗಳಿಗೆ ಹೋಗಿರಲಿಲ್ಲ. ಅವ್ರೇನು ಮಾಡ್ತಿದ್ರು ಅಂತಂದ್ರೆ, ಎಲ್ಲಿ ಚಿಮಣಿಯಲ್ಲಿ ಆಗಿನ ಕಾಲದೊಳಗೆ ಅವ್ರಿಗಿಲ್ಲ, ಮೇನ್ ಬತ್ತಿಲ್ಲ, ಏನೂ ಇಲ್ಲ. ಸಾಯಂಕಾಲ ಸೂರ್ಯ ಮುಣುಗುದ್ರೊಳಗೆ ಅವರ ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಊಟ ಮಾಡಿ ಕತ್ತಲಾಗೋಕ್ಕಿಂತ ಮೊದಲು ಮಕ್ಕೊಂಡ್ಬಿಡ್ತಿದ್ರು. ಅವ್ರು ಮುಂಜಾನೆ ಬೆಳಕಾದಿಂದ ಹೇಳ್ತಿದ್ರು. ಹಿಂಗೆ ಎಷ್ಟೋ ವರ್ಷ ಅದರೊಳಗೆ ಒಬ್ಬ ಮನುಷ್ಯ ಅಂದ, ಎಷ್ಟು ವರ್ಷ ನಾವು ಹಿಂಗೆ ಕತ್ತಲದೊಳಗೆ ಬಾಳೆ ಮಾಡ್ಬೇಕಪ್ಪ, ನಾವು ಒಂದಿಷ್ಟು ಏನಾದರೂ ಬೆಳಕ ಮಾಡ್ಕೋಬೇಕಲ್ಲ, ಇದಕ್ಕೆ ಏನು ಮಾಡ್ಬೇಕಂಥೇಳಿ ಅದರೊಳಗಿನ ಒಬ್ಬ ಮನುಷ್ಯ ಅವ ಊರು ಬಿಟ್ಟು ಸಿಟಿಗೆ ಹೋದ. ಸಿಟಿಗೆ ಹೋಗಿ ಅಲ್ಲಿ ಒಂದು 4-5 ವರ್ಷ ದುಡಿದು ಅಲ್ಲಿ ಆ ಸಿಟಿಯೊಳಗಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡೇನಪ್ಪ ಅಂತಂದ್ರೆ, ಆ ಸಿಟಿಯೊಳಗಿನ ವ್ಯವಸ್ಥೆಯನ್ನು ನೋಡಿ ಅಲ್ಲಿ ಒಂದು ಕಂದೀಲ್ ತಗೊಂಡವ. ಕಂದೀಲ್, ಆಗ ಹಿಂದಿನ ಕಾಲದೊಳಗೆ ಎಲ್ಲರೂ ಕಂದೀಲ್ ಹಾಕ್ತಿದ್ರು ನೋಡ್ರಿ. ಲೈಟ್ ಬರೋಕ್ಕಿಂತ ಮೊದಲು ಅಥವಾ ತೋಟದಾಗ ಲೈಟರು ಇಲ್ದಾಗ ಕಂದೀಲ್ ಹಾಕ್ತಿದ್ರು. ಈಗ ಕಂದೀಲು ಕರೆಂಟ್ ಮೇಲೂ ಬಂದವ. ಅವು ಕರೆಂಟ್ ಮ್ಯಾಗಿನೂ ಕಂದೀಲು ಬಂದಾವ. ಅವ ಒಂದು ಕಂದೀಲ್ ತಗೊಂಡು ಅದಕ್ಕೆ ಹಾಕು ಎಣ್ಣೆ ತಗೊಂಡು ಊರಿಗೆ ವಾಪಸ್ ಬಂದ. 50 ಮಣಿ ಇದ್ವಲ್ಲ, ಅದರೊಳಗೆ ಇವೊಬ್ಬ ರಾತ್ರಿ ಬಂದು ಅವ್ರ ಮನೆಯೊಳಗೆ ಬೆಳಕ ಮಾಡ್ಕೊಂಡ, ಕಂದೀಲ್ ಹಚ್ಚಿದ. ಮನೆಯೆಲ್ಲ ಬೆಳಕ. ಒಂದು ರಾತ್ರಿ 49 ಮನೆಗೆಲ್ಲ ಕತ್ತಲ, ಇವನು ಒಬ್ಬನ ಮನೆಯೊಳಗನೆ ಬೆಳಕ. 49 ಮನೆಯವ್ರು ಏನು ವಿಚಾರ ಮಾಡ್ತಾರ್ರಿ? ಏನು ವಿಚಾರ ಮಾಡಬೇಕಾಗಿತ್ತು? ಅವರಿಗೆ 2 ಆಪ್ಷನ್ಸ್. ಏನಂದ್ರ, ಒಂದು ಅವನಂಗನ ಇವರು ತಮ್ಮ ಮನಿನೂ ಬೆಳಕ ಮಾಡ್ಕೋಬೇಕಾಗಿತ್ತಂದ್ರ ಊರು ಬಿಡಬೇಕು, ಸಿಟಿಗೆ ಹೋಗ್ಬೇಕು, 4-5 ವರ್ಷ ದುಡಿಬೇಕು, ಅಲ್ಲಿದೆಲ್ಲ ವಾತಾವರಣ ನೋಡಬೇಕು. ನೋಡಿ ಕಂದೀಲ ಅದಕ್ಕೆ ಹಾಕೋ ಎಣ್ಣೆ ತಗೊಂಡು ಬಂದು ತಮ್ಮೆಲ್ಲರ ಮನೆಯನ್ನು ಬೆಳಕ ಮಾಡ್ಕೋಬೇಕು. ಆದ್ರೆ ಇವ್ರಿಗೆ ಆಗಂಗಿಲ್ಲ. 4-5 ವರ್ಷ ಊರು ಬಿಟ್ಟು ಹೋಗಿ ದುಡಿಯೋದಾಗಬೇಕಲ್ಲ, ಇವರಿಗೆ ದುಡಿಯೋದಾಗಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರ, ನಮ್ಮ 49 ಮನೆಯೊಳಗೆ ಬೆಳಕಿಲ್ಲ ಅಂತಂದ್ರ ಮತ್ತು ಇವನ ಮನೆಯೊಳಗೆ ಯಾಕೆ ಬೆಳಕ? ಇವನ್ ಆರಿಸಿ ಬಿಡ್ಬೇಕಂತ ನಿರ್ಣಯ ತಗೊಂಡ್ರೆ ಎಲ್ಲರೂ. ನೋಡ್ರಿ ಹೆಂಗದ.
49 ಮನೆಯವರೆಲ್ಲರೂ ಬಂದ ಮತ್ತೇನ್ ಮಾಡಲಿಲ್ಲ, ಅವನ ಮನೆ ದೀಪನ ಆರಿಸಿದ್ರು. ನಮ್ಮ ಜನ ಹೆಂಗದಾರಂತಂದ್ರೆ ಇನ್ನೊಬ್ಬರ ಮನೆಯ ಸಿರಿತನವನ್ನು ನೋಡಿ, ಇನ್ನೊಬ್ಬರ ಮನೆಯ ಅನುಕೂಲತೆಯನ್ನು ನೋಡಿ ನಮ್ಮ ಮನಸ್ಸು ಏನು ಮಾಡ್ತದ ಅಂತಂದ್ರೆ ಅವರಿಗೆ ಕೇಡನ್ನು ಬಯಸೀತಿ ವಿನಃ ಒಳ್ಳೆಯದನ್ನು ಎಂದೂ ನಮ್ಮ ಮನಸ್ಸು ಬಯಸೋದೇ ಇಲ್ಲ. ಯಾಕೋ ಗೊತ್ತಿಲ್ಲ. ದ್ವೇಷವೇ ತುಂಬಿದ ಆಶಾ ಮನುಜಗೆ, ದ್ವೇಷವೇ ತುಂಬಿದ